ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಒಂದು ದಿನ ತಮ್ಮ ಗುರುಗಳಾಗಿರ್ತಕ್ಕಂಥ ಗುರು ಗೋವಿಂದ ಭಟ್ಟರ ಒಂದು ಪಾದ ಸೇವೆಯನ್ನು ಮಾಡ್ಕೊತ ಕುಳಿತಂಥ ಸಂದರ್ಭದೊಳಗೆ ಕೆಲವೊಂದಿಷ್ಟು ಜನ ಕರೀಲಿಕ್ಕೆ ಬರ್ತಾರೆ ಶರೀಫಜ್ಜ ಅವ್ರನ್ನ. ಬರ್ರಿ ಇಲ್ಲಿ ಕುಂತು ಏನು ಮಾಡ್ತೀರಿ, ಒಂದು ಸ್ವಲ್ಪ ಹೋಗಿ ಊರಾಗ ಅಡ್ಡಾಡಿ ಬರೋನು ಅಂತಂದಾಗ ಶರೀಫಜ್ಜ ಅಂತಾನ, ನೀವು ಕರೆದ್ರೆ ನಾನು ಬರ್ತಾನೆ ಕರಿಯಪ್ಪ, ಆದ್ರೆ ನನಗೊಬ್ಬ ಗಂಡ ಅದಾನ, ಆ ಗಂಡ ಹೇಳಿದ್ರೆ ಮಾತ್ರ ಬರ್ತಾನೆ, ಇಲ್ಲಿ ಅಂದ್ರೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಶರೀಫಜ್ಜ ಅವ್ರು ಏನು ಮಾಡ್ತಾರಂದ್ರೆ ಆ ಬಂದಂಥ ವ್ಯಕ್ತಿಗಳಿಗೆ ಹೇಳ್ತಾರೆ. ಅವಾಗ ಆ ವ್ಯಕ್ತಿಗಳು ಹೇಳ್ತಾರ, ಯಪ್ಪ ಗಂಡ ಅಂತಂದ್ರೆ ನೀನ ಗಂಡಮಗದಿಯಲ್ಲ, ಮತ್ತೆ ನಿನಗೆ ಯಾರು ಗಂಡ ಅದಾರ ಅಂತಂದಾಗ ಶರೀಫಜ್ಜ ಅವರು ಭಾಳ ಸುಂದರವಾದಂತಹ ಒಂದು ಪದ್ಯವನ್ನು ಹಾಡ್ತಾರ. ನನ್ನೊಳಗ ನಾನು ತಿಳ್ಕೊಂಡೆ ನನಗ ಬೇಕಾದ ಗಂಡನ್ನ ಮಾಡಿಕೊಂಡೆ ಅಂತ. ಅಂದ್ರೆ ಪ್ರತಿಯೊಬ್ಬ ಗಂಡಸಿಗೂ ಸಹಿತ ಒಬ್ಬ ಗಂಡ ಇದ್ದಾನ ಅಂತಕ್ಕಂಥ ಒಂದು ಆಧ್ಯಾತ್ಮದ ರೀತಿಯಲ್ಲಿರ್ತಕ್ಕಂಥ ಒಂದು ವ್ಯಾಖ್ಯಾನ ಅದು. ಅಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಒಬ್ಬ ಗಂಡ ಅದಾನ. ಆ ಗಂಡ ಯಾರು ಅಂತಂತಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಮಾತ್ಮನ ಒಂದು ಅದಮ್ಯ ಚೇತನ, ಅಂದ್ರೆ ಆ ತಂದೆ, ಆ ಒಂದು ಈ ಜಗಕ್ಕೆ ಎಲ್ಲವನ್ನೂ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಆ ತಂದೆ ಅಂತ ಹೇಳಿ ಆ ಶರೀಫಜ್ಜ ಅವರು ಹೇಳ್ತಾರೆ. ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ, ನಾನು ನನಗೆ ಮನಸ್ಸಿಗೆ ಬಂದಂತಹ ಗಂಡನನ್ನ ಮಾಡಿಕೊಂಡೆ. ಅಂದ್ರೆ ಅದರ ಅರ್ಥ ಏನಪ್ಪ ಅಂತಂದ್ರೆ ನಾನು ಯೋಗ್ಯವಾದಂಥ ನನ್ನ ಮನಸ್ಸಿಗೆ ಬರುವಂಥ ಆ ಗುರುವನ್ನು ಹುಡುಕೊಂಡನಿ ಅಂತ ಹೇಳಿ ಶರೀಫಜ್ಜ ಅವರು ಹೇಳ್ತಾರೆ. ಆಜ್ಞಾ ಪ್ರಕಾರ ನಡಕೊಂಡೆ ನಾ ಎಲ್ಲಾರ ಹಂಗೊಂದು ಹರಕೊಂಡೆ. ಯಾರ ಆಜ್ಞೆ ಪ್ರಕಾರ ಅಂತಂದ್ರೆ ನನ್ನ ಗಂಡನ ಆಜ್ಞೆಯಂಗೆ ನಾನು ನಡ್ಕೊಂಡೆ. ಯಾವಾಗ ನಾನು ನನ್ನ ಗಂಡನ ಒಂದು ಆಜ್ಞೆಯ ಮೇರೆಗೆ ನಡ್ಕೊಂಡೆಲ್ಲ, ಅವಾಗ ಎಲ್ಲಾರ ಹಂಗನ್ನ ನಾನೇನು ಮಾಡಿಬಿಟ್ಟೆ ಅಂದ್ರೆ ಹರ್ಕೊಂಡು ಕಿತ್ತು ಬಿಸಾಡಿಬಿಟ್ಟೆ ಅಂತ ಹೇಳಿ ಹೇಳ್ತಾರೆ. 6 ಮಕ್ಕಳನ್ನ ಅಡವಿಗಟ್ಟಿದೆ, 3 ಮಕ್ಕಳನ್ನ ನಾನು ಬಿಟ್ಟು ಕೊಟ್ಟೆ. ಅರಿಷಡ್ ವರ್ಗಗಳು ಅಂತಕ್ಕಂಥ 6 ಮಕ್ಕಳನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ ಈ 6 ಮಕ್ಕಳನ್ನ ನಾ ಏನು ಮಾಡಿಬಿಟ್ಟೆ ಅಂದ್ರೆ ಹೊಡೆದು ಅಡವಿಗೆ ಅಟ್ಟಿಬಿಟ್ಟೆ. 3 ಮಕ್ಕಳನ್ನ ನಾನು ಬಿಟ್ಟು ಕೊಟ್ಟೆ. ಆ ಒಂದು ತ್ರಿಮಲಗಳ ರೂಪದೊಳಗಿರ್ತಕ್ಕಂತಹ ತ್ರಿದೋಷಗಳ ರೂಪದೊಳಗಿರ್ತಕ್ಕಂಥ ಆ 3 ಮಕ್ಕಳನ್ನ ನಾ ಏನು ಮಾಡಿಬಿಟ್ಟೆ, ನನ್ನಿಂದ ಬಿಟ್ಟು ಕೊಟ್ಟುಬಿಟ್ಟೆ. ಇವನ ಮೇಲೆ ಮನಸ್ಸಿಟ್ಟೆ. ಯಾರ ಮೇಲೆ ಅಂತಂದ್ರೆ ನನ್ನ ಗಂಡನ ಮೇಲೆ ನಾನು ಮನಸ್ಸಿಟ್ಟೆ. ಎಲ್ಲ ಬದುಕು ಬಾಳೆ ಬಿಟ್ಟು ಕೊಟ್ಟೆ. ಅವನನ್ನು ನಂಬಿ ನಾನು ನನಗೆ ಹತ್ತಿರ ಇರ್ತಕ್ಕಂಥ ಎಲ್ಲ ಬದುಕು ಬಾಳೆವನ್ನು ನಾ ಏನು ಮಾಡಿಬಿಟ್ಟೆ ಅಂದ್ರೆ ಬಿಟ್ಟು ಆ ಒಂದು ನನ್ನ ಗಂಡನಲ್ಲಿಯೇ ನಾನು ಚಿತ್ತವನ್ನು ಮನಸ್ಸನ್ನು ಏಕಾಕಾರ ಮಾಡಿ ನಾನು ಬಾಳೆಯನ್ನು ಮಾಡಾಕತ್ತೇನೆ ಅಂತ ಹೇಳಿ ಶರೀಫಜ್ಜ ಅವರು ಬರೀತಾರೆ. ಒಂದ ನಾಡಿದರ ಕಡಿಮೆ ಎಂದೆ, ಮತ್ತೆರಡ ನಾಡಿದರೆ ಹೆಚ್ಚಂದೆ. ಹಂಗಾರ ಇಂಥ ಗಂಡನ ಕೂಡ ನಾನು ಹೆಂಗೆ ಬಾಳೆ ಮಾಡ್ತಾನೆ ಅನ್ನೋದನ್ನ, ಆ ಬಾಳೆ ಹೆಂಗೆ ಮಾಡ್ಬೇಕನ್ನುವಂಥ ಒಂದು ಬಾಳಿನ ಗುಟ್ಟನ್ನು ಬಹಳ ಅದ್ಭುತವಾಗಿ ಶರೀಫಜ್ಜ ಅವರು ಬರೀತಾರೆ. ಒಂದ ನಾಡಿದರೆ ಕಡಿಮೆಂದೆ, ಮತ್ತೆರಡ ನಾಡಿದರೆ ಹೆಚ್ಚಂದೆ. ನಾನು ಒಂದ ಆಡಿದೆ ಅಂತಂತಂದ್ರೆ ಅವರು ಕಡಿಮೆ ಮಾತಾಡ್ತಾರ ಅಂತ ಹೇಳಿ ತಿಳ್ಕೋಬಾರ್ದು ಅನ್ನೋದಕ್ಕೆ 1-2 ಮಾತು ಜಾಸ್ತಿ ಮಾತಾಡಿದ್ರೆ ಅವು ಹೆಚ್ಚಾಗ್ತಾವ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ 1 ಮಾತು ಅಂತಂದ್ರೆ ಅದ್ವೈತದ ಸಂಕೇತ, ಅಂದ್ರೆ ಪರಮಾತ್ಮ ಒಬ್ಬನ ಅದಾನ ಅನ್ನೋ ಸಂಕೇತ. ಇನ್ನು 2 ಮಾತು ಅಂತಂದ್ರೆ ದ್ವೈತದ ಸಂಕೇತ, ಪರಮಾತ್ಮನ ಬೇರೆ ಜೀವಾತ್ಮನ ಬೇರೆ ಅಂತಕ್ಕಂಥ ಒಂದು ದ್ವೈತ ಭಾವದ ಸಂಕೇತ. ಅಂದ್ರೆ ಇವೆಲ್ಲ ತತ್ವ ಸಿದ್ಧಾಂತಗಳು ಯಾರ ಮುಂದೆ ಅಡಗಿ ಹೋಗ್ತಾವ ಅಂತಂದ್ರೆ ಆ ಪರಮಾತ್ಮನ ಮುಂದೆ, ಆ ಜಗಕ್ಕೆಲ್ಲ ಗಂಡನಾಗಿರ್ತಕ್ಕಂಥ ಆ ದೇವರ ಮುಂದೆ, ಆ ಗುರುವಿನ ಮುಂದೆ ಅಡಗಿ ಹೋಗ್ತಾವ ಅಂತಕ್ಕಂಥದ್ದನ್ನ ಬರೀತಾರೆ. ಬೆಡಗಿನ ಮಾತಿದು ನಿಜವೆಂಬೆ, ಇದು ಸುಜ್ಞಾನಿಗಳಿಗೆ ತಿಳಿತೆಂಬೆ ಅಂತ. ನೋಡಿ ಎಷ್ಟು ಸುಂದರವಾಗಿ ಸತ್ಯವಾದ ನುಡಿಗಳನ್ನು ಬರೀತಾರೆ. ಇದು ಬೆಡಗಿನ ಮಾತೈತಿ. ಬೆಡಗು ಅಂತಂದ್ರೆ ಅದರ ಓದುವಂತಹ ಅರ್ಥ ಬೇರೆ, ಅದರ ಒಳಗಿರ್ತಕ್ಕಂತಹ ಗೂಢಾರ್ಥ ಬೇರೆ. ಇಂತಹ ಒಂದು ಬೆಡಗಿನ ಮಾತು ಯಾರಿಗೆ ತಿಳಿತೈತಿ ಅಂತಂತಂದ್ರೆ ಸುಜ್ಞಾನಿಗಳಿಗೆ, ಒಳ್ಳೆ ಆ ಭಗವಂತನ ಒಂದು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಜ್ಞಾನಿಗಳಿಗೆ ಮಾತ್ರ ನನ್ನ ಮಾತುಗಳು ತಿಳಿತಾವ ಅಂತಕ್ಕಂಥ ಮಾತನ್ನ ಶರೀಫಜ್ಜ ಅವರು ಬರೀತಾರೆ. ಶಿವ ಎಂಬ ಹಾದಿ ಬೇಡಿಕೊಂಡೆ, ಗುರುಪದೇಶವ ಪಡಕೊಂಡೆ. ಮುಂದೆ ಏನು ಮಾಡಿದೆ ಅಂತಂದ್ರೆ ನಾನು
ಅಂತಹ ಗಂಡನಿಂದ, ಅಂತಹ ಗುರುವಿನಿಂದ ನಾನು ಮಂತ್ರದ ಒಂದು ಉಪದೇಶವನ್ನು ಪಡ್ಕೊಂಡು ಮುಂದೇನು ಮಾಡಿದೆ ಅಂದ್ರೆ ಗುರುಪದೇಶವನ್ನು ಪಡ್ಕೊಂಡು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಮುಂದಾದೆ. ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ ಗುರು ಗೋವಿಂದನ ಪಾದ ಹಿಡ್ಕೊಂಡೆ. ಈ ಮಂತ್ರದ ಉಪದೇಶವನ್ನ ಪಡೆದುಕೊಂಡು ಆ ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೊಂತ ಆ ಅಖಂಡವಾದ ಶಿವನಾಮ ಚಿಂತನೆಯಲ್ಲಿ, ಶಿವನಾಮ ಸ್ಮರಣೆಯಲ್ಲಿ ನನ್ನನ್ನು ನಾನು ಮರೆತು ಏನು ಮಾಡಿಕೊಂಡೆ ಅಂತಂದ್ರೆ ಮತ್ತೆ ಹೊಳ್ಳಿ ಈ ಭವಕ್ಕೆ ಬಾರದಂಗ ಮಾಡ್ಕೊಂಡು ಬಿಟ್ಟೆ. ಮತ್ತೆ ಹೊಳ್ಳಿ ಹುಟ್ಟು ಸಾವು ಈ ಚಕ್ರಗಳ ಒಳಗ ಶಿಲುಕದಂಗ ನನ್ನನ್ನು ನಾನು ಏನು ಮಾಡಿದೆ ಅಂದ್ರೆ ಈ ಭವಬಂಧನದಿಂದ ಬಿಡಿಸಿಕೊಂಡೆ. ಕೊನೆಗೆ ನಾನು ನಂಬಿದಂಥ ಗಂಡ, ನನಗೆ ಗಂಡನಾಗಿರ್ತಕ್ಕಂಥವ, ನನಗೆ ಗುರುವಾಗಿರ್ತಕ್ಕಂಥ ಆ ನನ್ನ ಗಂಡನ ಪಾದವನ್ನು, ನನ್ನ ಗುರುವಿನ ಪಾದವನ್ನು ನಾನು ಗಟ್ಟಿಯಾಗಿ ಹಿಡ್ಕೊಂಡೆ ಅಂತಕ್ಕಂಥ ಒಂದು ಪದ್ಯವನ್ನು ಶರೀಫ್ ಅಜ್ಜ ಅವರು ಬಹಳ ಸುಂದರವಾಗಿ ಬರೆದಿದ್ದಾರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಪ್ರತಿಯೊಂದು ಗಂಡಿಗೂ ಸಹಿತ ಒಬ್ಬ ಗಂಡನಿದ್ದಾನ, ಪ್ರತಿಯೊಂದು ಹೆಣ್ಣಿಗೂ ಸಹಿತ ಒಬ್ಬ ಗಂಡ ಇರ್ತಾನ ಅಂತಕ್ಕಂಥದ್ದು. ಹೆಣ್ಣಿಗೆ ಸಿಗುವಂತಹ ಗಂಡ ಪ್ರಪಂಚಿಕ ಗಂಡನಾದ್ರೆ ಗಂಡಿಗೆ ಸಿಗುವಂತಹ ಗಂಡ ಆ ಆಧ್ಯಾತ್ಮದ ಗಂಡ, ಆ ಒಂದು ಈ ಭವಬಂಧನವನ್ನ ಬಿಟ್ಟು ನಮ್ಮನ್ನ ಪಾರು ಮಾಡಿಸ್ತಕ್ಕಂಥ, ಈ ಒಂದು ಎಲ್ಲ ತಾಪತ್ರಯಗಳಿಂದ ಮುಕ್ತಿ ಮಾಡ್ತಕ್ಕಂಥ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಗಂಡಿಗೆ ಗಂಡ ಆಗಿರ್ತಾನ ಅಂತಕ್ಕಂಥ ಒಂದು ವಿಷಯವನ್ನ ಶರೀಫ್ ಅಜ್ಜ ಅವರು ಬಹಳ ಸುಂದರವಾಗಿ ತಮ್ಮ ಪದ್ಯದೊಳಗ ತಿಳಿಸಿದಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.